ದಾಳಿ ಮಾಡಿದ್ದಾರೆ. ಇಲ್ಲ ನೋಡಿ, SIT ಅವರು ನಿನ್ನೆ ದಿವಸ ದದ್ದಲ್ ಅವರಿಗೆ ಮತ್ತು ನಾಗೇಂದ್ರ ಅವರಿಗೆ ಕರೆದು ತನಿಖೆಗೆ ಕರೆದಿದ್ದಾರೆ. ಅವ್ರನ್ನ ಇವತ್ತು ಕೂಡ ಬರೆಯಲಿದ್ರು. SITನವರು ತನಿಖೆಯನ್ನು ಚುರುಕುಗೊಳಿಸಿ ಅವರ PAಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ರು ಅಂತೇಳಿ ಆ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ. ಇವತ್ತು ಮತ್ತೆ ಬಂದು ಆ ಕಂಟಿನ್ಯೂಷನ್ನು ಆಗಬೇಕು ಅಂತ. ಈ ಮಧ್ಯೆ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಅದರಿಂದ ನಾನೇನು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬರೋದಿಲ್ಲ. ಅಲ್ಲ, ರಾಜ್ಯ ಸರ್ಕಾರಕ್ಕೆ ಇಡಿ ಅವರೇನು ತಿಳಿಸೋದಿಲ್ಲ. ಇಡಿ ಅವರಾಗಲಿ CBIನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ. ಅವರು ಇಂಡಿಪೆಂಡೆಂಟಾಗಿ ಅವರು ಆಪರೇಟ್ ಮಾಡ್ತಾರೆ. ಅದರಿಂದ ಅವ್ರಿಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ ನಮಗೆ. ಅವರು ಕೆಲಸ ಮಾಡ್ತಾರೆ. ಮುಜುಗರದ ಪ್ರಶ್ನೆ ಬರೋದಿಲ್ಲ. ಅವರು ಇಡಿ ಅವರು ಇಂಡಿಪೆಂಡೆಂಟಾಗಿ ಯಾರ ಮನೆ ಮೇಲೆ ಅಥವಾ ಕಚೇರಿ ಮೇಲೆ ಅವರು ದಾಳಿ ಮಾಡ್ಬೋದು, ಅವರಿಗೆ ಅಧಿಕಾರ ಇದೆ. ಆದರೆ ಯಾವ ಮಾಹಿತಿ ಮೇಲೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೂ ಬರೋದಿಲ್ಲ. ಗೊತ್ತಿಲ್ಲಲ್ಲ, ಅದನ್ನ ಪ್ರಿಯೆಂಪ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಅದನ್ನ ಹೇಳಕ್ ಬರೋದಿಲ್ಲ. ನಿನ್ನೆ ಪದ್ಮನಾಭ್ ಮತ್ತೆ ಪರಶುರಾಮ್ ಅವರ ಆಡಿಯೋ ಒಂದೆರಡು ವೈರಲ್ ಆಗಿತ್ತು ಸರ್, ಅಂದ್ರೆ ಬಿಡುಗಡೆ ಆಗಿತ್ತು. ಅದರಲ್ಲೂ ಕೂಡ ನಾಗೇಂದ್ರ ಅವರ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ರು. CBI ಅವರು ಬಂದ್ರೆ ನಮಗೆ 2 ವರ್ಷ ಜೈಲ್ ಹಾಕ್ತಾರೆ ಈ ಒಂದು ಪ್ರಕರಣ ಅನ್ನುವಂತಹ ಆಡಿಯೋ ಸರ್. ಅವರು ನಮಗೆ ನೋಡಿ, ತನಿಖೆಗೆ ಕೊಟ್ಟಿದ್ದೇವೆ SITಗೆ. ಆ ಭಾಗದಲ್ಲಿ CBIನವರು ಬ್ಯಾಂಕಿನ ಫ್ರಾಡ್ ಆಗಿದೆ, ಬ್ಯಾಂಕಿನ ಆಕ್ಟಿವಿಟೀಸ್ ಬಗ್ಗೆ ಅವರು ತನಿಖೆ ಮಾಡ್ತಾರೆ. ಇಲ್ಲಿ SITನವರು ತನಿಖೆ ಮಾಡ್ತಾರೆ. ಈ ಮಧ್ಯೆ ಸಾರ್ವಜನಿಕ ಇದಕ್ಕೆ ಯಾವ್ಯಾವ್ದು ವಿಷಯಗಳು ಬರುತ್ತೆ ಅದೆಲ್ಲನೂ ಕೂಡ ನಾವು ಮಾಹಿತಿಗಳನ್ನ ಇಲ್ಲದೇನೆ ಏನು ಕೂಡ ರಿಯಾಕ್ಟ್ ಮಾಡೋಕ್ಕೆ ಬರಲ್ಲ. ಅದೆಲ್ಲ ಅವ್ರು ಗಮನಿಸ್ತಾರೆ. SITನವ್ರು ಗಮನಿಸ್ತಾರೆ, CBIನವ್ರು ಗಮನಿಸ್ತಾರೆ. ಅದನ್ನು ಮಾಹಿತಿಗಳು ತಗೊಂಡು ಅದನ್ನು ವೆರಿಫೈ ಮಾಡ್ಕೊಳ್ತಾರೆ. ಅದು ತನಿಖೆ ನಡೆಯುವಾಗ ನಾವು ಯಾವ ಹೇಳಿಕೆಗಳನ್ನು ಕೂಡ ಕೊಡಬಾರ್ದು, ಕೊಡೋದೂ ಇಲ್ಲ. ಯಾಕೆಂದರೆ ಅವರು ತನಿಖೆ ಮಾಡಬೇಕಲ್ವಾ. ಬಿಜೆಪಿಯವರು ಹೇಳ್ಬೋದು, ನಾನು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಮಾಡಿರ್ತಾರೆ. ತನಿಖೆಯಲ್ಲಿ ಏನು ಮಾಹಿತಿಗಳು ಸಂಗ್ರಹಣೆ ಮಾಡಿರ್ತಾರೆ, ಎವಿಡೆನ್ಸ್ಗಳು ಸಂಗ್ರಹಣೆ ಮಾಡಿರ್ತಾರೆ, ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಮಾಡಿರ್ತಾರೆ. ನಾನು ಹೇಳಿದರೆ ಅಥವಾ BJPಯವರು ಹೇಳಿದ್ರೆ, ಇನ್ನೊಬ್ರು ಹೇಳಿದರೆ ಮಾಡೋಕ್ಕೆ ಬರೋದಿಲ್ಲ. ಇರ್ಬೋದು, ಅದನ್ನು ಕೂಡ ಅವರು ಗಮನದಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿರ್ತಾರೆ, ಮಾಡದೇ ಇರೋದಿಲ್ಲ, ಮಾಡಿರ್ತಾರೆ. ಮಾಡಿ ಅವ್ರಿಗೇನು ಮಾಹಿತಿ ಸಿಕ್ಕಿರುತ್ತೆ ಅದು ಹೌದು ಅಲ್ಲ ಅದನ್ನು ತೀರ್ಮಾನ ನಾನು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ತೀರ್ಮಾನ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.